ಚಿರು ಅಪ್ಪನ ಬಲವಂತಕ್ಕೋಸ್ಕರ ದಿಶಾನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾನೆ. ಅವನು ಯಾವ ಟೈಮಲ್ಲಿ ಬೇಕಾದರೂ ಮನಸ್ಸನ್ನು ಬದಲಾಯಿಸ್ಕೋಬೋದು. ಯಾಕೆಂದರೆ ಅವನ ಮನಸ್ಸಲ್ಲಿ ನೀನು ಮಾತ್ರ ಇರೋದು. ಅವನು ದಿಶಾನ ಪೂರ್ತಿಯಾಗಿ ಒಪ್ಕೊಂಡು ಮದುವೆ ಆಗಬೇಕು ಅಂದರೆ ಅದಕ್ಕೆ ದೀಪಾನೇ ಅನುಮತಿ ಕೊಡಬೇಕು. ನೀನೀಗ ದೀಪ ಹಾಗೆ ಚಿರು ಮುಂದೆ ಹೋಗಬೇಕು. ಏನು ಹೇಳ್ತಿದ್ದೀರಾ ಅಕ್ಕ? ಗಾಬರಿ ಆಗಬೇಡ. ನೀನೀಗ ದೀಪ ಆಗಿ ಚಿರು ಕನಸಲ್ಲಿ ಕಾಣಿಸ್ಕೋಬೇಕು. ಅರ್ಥ ಆಯ್ತು. ನಾನು ಅವ್ರ ಕನ್ಸಲ್ಲಿ ಹೋಗಿ ನೀವು ದಿಸ ಅವ್ರನ್ನೇ ಮದುವೆ ಆಗಬೇಕು ಹಸ್ಬೆಂಡು, ಇದು ನನಗೋಸ್ಕರ ಅಂತ ಅವ್ರಿಗೆ ಹೇಳಿ ಒಪ್ಪಿಸ್ಬೇಕಲ್ವಾ? ಹೌದು, ಹಾಗಾದರೆ ಮಾತ್ರ ನಿನಗೆ ಅಂದರೆ ದಿಶಾಗೆ ಚಿರುಗೆ ಮದುವೆ ಆಗುತ್ತೆ. ಆಮೇಲೆ ನಾವು ಅಂದ್ಕೊಂಡಿರೋದನ್ನ ಈಡೇರಿಸ್ಬೋದು. ಆಯಿತು ಅಕ್ಕ, ಆದರೆ ನೀವು ಅಂದ್ಕೊಂಡಿದ್ದ ಈ ಉಪಾಯನ ಹೇಗೆ ಮಾಡೋದು? ದೀಪ, ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಅರ್ಥ ಆಯ್ತಾ? ಮೇಡಮ್, ಪ್ಲಾನ್ ಸೂಪರ್ ಆಗಿದೆ. ಆದರೆ ಅಕ್ಕ, ಮುಂದೆ ಹೋಗೋಕೆ ಮುಂಚೆ ಸುಖನೇ ಮಾಡಂಗೆ ಒಂದು ಸ್ವಲ್ಪ ಆಟ ಆಡಬೇಕಲ್ವಾ? ಅವ್ರ ಮೇಲೆ ಅಷ್ಟೊಂದು ಕೋಪ ಇದೆಯಾ ನಿನಗೆ? ಕೋಪ ಏನಿಲ್ಲ, ಆದರೆ ಅವ್ರು ದೀಪಂಗೆ ಎಷ್ಟು ಕಾಟ ಕೊಟ್ಟಿದ್ದಾರೆ, ಅದಕ್ಕೆ ತಕ್ಕ ಶಾಸ್ತಿ ಮಾಡ್ಬೇಕಲ್ವಾ? ಆಯ್ತಾಯ್ತು, ನೀನು ಅಂದ್ಕೊಂಡಿರೋದನ್ನೇ ಮಾಡು. ಜಾಜಿ, ಸರಿಯಾಗೆಲ್ಲ ಕೇಳಿಸ್ಕೊಂಡಿದ್ದಾನೆ. ನಾವು ಪ್ಲ್ಯಾನನ್ನು ಹೇಗೆ ಅಂದ್ಕೊಂಡಿದ್ದೀವೋ ಹಾಗೆ ಎಲ್ಲ ರೆಡಿ ಮಾಡಬೇಕು. ಸರಿ ಮೇಡಮ್. ದೀಪಾ, ನೀನು ಚಿರು ಮುಂದೆ ಹೋಗಿದ ತಕ್ಷಣ ಫುಲ್ ಎಮೋಷ್ನಲ್ ಆಗಿ ನಿನ್ನ ಸ್ಥೀಮಿತನ ಕಳ್ಕೊಳ್ಳೋದಕ್ಕೆ ಹೋಗಬೇಡ. ಅವನಿಗೆ ಸ್ವಲ್ಪನೂ ಡೌಟ್ ಬರದೇ ಇರೋ ಹಾಗೆ ನೀನು ಆ್ಯಕ್ಟಿಂಗ್ ಮಾಡಬೇಕು. ನೋಡಿ ಅಕ್ಕ, ಇವತ್ತು ನಾನು ಮಾಡೋ ಆ್ಯಕ್ಟಿಂಗ್ಗೆ ಎಲ್ಲರೂ ಕಳೆದೋಗ್ಬೇಕು. ಜಾಜಿ ಅಕ್ಕ, ಎಲ್ಲ ತಯಾರಾಗಿದೆಯಾ? ಮೇಡಮ್ ನೋಡಿ, ತುಂಬ ಹೊಗೆ ಇದೆ. ಚಾಚಿ ಚಿಕ್ಕಮ್ಮ ಬರ್ತಿದ್ದಾರೆ, ಬೇಗ ಬಾ. ದೀಪಾ, ಚೆನ್ನಾಗಿ ಪರ್ಫಾರ್ಮ್ ಮಾಡು. ಆಲ್ ದ ಬೆಸ್ಟ್. ಏನು ಇಷ್ಟೊಂದು ಮನೆ ತುಂಬ ಹೊಗೆ? ಬೆಂಕಿ ಏನಾದ್ರೂ ಬಿದ್ದಿದೆಯಾ? ಅಯ್ಯೋ, ಸೊಕ್ಕು ಇಳಿಸ್ತೀನಿ ಸೊಕ್ಕು. ಬಿಡೋಲ್ಲ. ಮೊದಲನೇ ಪ್ಲಾನ್ ವರ್ಕೌಟ್ ಆಯಿತು. ಇನ್ನೇನಿದ್ರು ನೀನು ಚಿರು ಹತ್ರ ಹೋಗೋದೊಂದೇ ಬಾಕಿ ಇರೋದು. ಅದನ್ನು ಸರಿಯಾಗಿ ಮಾಡು, ಸರಿನಾ? ಸರಿ ದೀಪಾ, ನಡಿ. ಏನು ಇಷ್ಟೊತ್ತಲ್ಲಿ ನಿನ್ ಗೋಳು? ನಾನು ದೆವ್ವ ನೋಡ್ತೀನಿ. ದೆವ್ವನ? ಊರಿ ದೀಪ ದೆವ್ವ ಆಗಿ ಬಂದೇಳ್ರಿ. ಏ, ದೀಪ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ನಾವಿನ್ನೂ ಅದೇ ದುಃಖದಲ್ಲಿದ್ರೆ ನೀ ಏನೇ ಅವಳು ದೆವ್ವಾಗಿ ಬಂದು ಕಾಡ್ತೀಯಲ್ಲ ಅಂತ್ಯಾ? ನಿಜವಾಗ್ಲೂ ನಾನು ಕಣ್ಣಾರೆ ನೋಡಿದೆ. ನಿಮ್ಮ ಮನೆಗೂ ನಮ್ಮ ಅಮ್ಮನ ಮನೆಗೂ ರೀ, ಅವಳು ಬದುಕಿದಾಗ ಅವಳಿಗೆ ತುಂಬ ಕಾಟ ಕೊಟ್ನಲ್ಲ, ಅದಕ್ಕೆ ಈಗ ಕಾಡ್ಸೋದಕ್ಕೆ ಬಂದೇಳ್ರಿ. ಬನ್ರಿ ಹೋಗೋಣ. ಬನ್ರಿ. ದೀಪಾ, ಆಲ್ ದ ಬೆಸ್ಟ್. ಹುಷಾರು. ಹಸ್ಬೆಂಡು, ದೀಪ ಅವ್ರೆ, ಅಬ್ಬ ಇರಿ. ಹಸ್ಬೆಂಡು, ನಾನಾಗೆ ನಿಮ್ಮ ಹತ್ರ ಬರೋವರೆಗೂ ನೀವು ಮುಂದೆ ಬರೋಂಗಿಲ್ಲ. ನಿಜವಲ್ಲೂ ನೀವು ಬಂದಿದ್ದೀರಾ? ಹೌದು, ನಾನೇ. ನೋಡಿ, ನೀವು ಒಂದು ಜಾಲದಲ್ಲಿ ಸಿಕ್ಕಾಕೊಂಡಿದ್ದೀರಾ, ಅದಕ್ಕೆ ನಾನು ಹೇಳ್ದಂಗೆ ನೀವು ಮಾಡಬೇಕು, ಸರಿನಾ? ನೀವು ಏನು ಹೇಳಿದ್ರು ಕೇಳ್ತೀನಿ. ನೋಡಿ ಹಸ್ಬೆಂಡು, ನಾನು ಹೇಳೋದನ್ನ ಮಾತ್ರ ಸರಿಯಾಗಿ ಕೇಳಿಸ್ಕೊಳ್ಳಿ. ಆಗಲ್ಲ ಅಂತ ಮಾತ್ರ ಹೇಳಬಾರ್ದು. ಆಯ್ತು. ನಿಮ್ಮ ಮುಂದಿನ ಜೀವನ ಚೆನ್ನಾಗಿರ್ಬೇಕು ಅಂದರೆ ನೀವು ದಿವಸನ ಮದುವೆ ಆಗಲೇಬೇಕು. ಏನು ಹೇಳ್ತಿದ್ರ ದೀಪ ಅವರೇ? ಅಪ್ಪ ಅದಕ್ಕೆ ಥರ ನೀವು ದಿಶಾ ಅವ್ರನ್ನ ಮದುವೆ ಆಗು ಅಂತ ಹೇಳ್ತಿದ್ದೀರಾ? ಇದು ನನ್ನ ಒಬ್ಬಳ ಆಸೆ ಅಲ್ಲ, ಮಾವನ ಆಸೆನೂ ಅದೇ ಅಲ್ವಾ?
ಎಷ್ಟು ದಿನ ಅಂತ ಅವ್ರು ನಿಮ್ಮನ್ನ ಹಿಂಗೆ ಒಂಟಿಯಾಗಿರೋದನ್ನೇ ನೋಡ್ತಾರೆ. ನೀವು ಮೊದಲಿನ ಥರ ಖುಷಿಯಾಗಿರ್ಬೇಕು. ನಾನು ಖುಷಿಯಾಗಿರ್ತೀನಿ ಅಂತ ಹೇಗೆ ಅನ್ಕೊಂಡ್ರಿ? ನಾನು ದಿಶಾ ಅವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದು ನನ್ನ ಸಂತೋಷಕ್ಕಲ್ಲ, ಅಪ್ಪನ ಸಂತೋಷ. ಆಯ್ತು ಹಸ್ಬೆಂಡು, ಆದ್ರೆ ನೀವು ತಗೊಳ್ಳೋ ಈ ನಿರ್ಧಾರದಿಂದ ಮನೆಯವರೆಲ್ರಿಗೂ ಸಮಾಧಾನ ಆಗತ್ತಲ್ವಾ? ಅದು ಹಾಗಲ್ಲ ದೀಪ ಅವರೇ. ಏನೋ ಮಾತಾಡ್ಬೇಡಿ, ಸುಮ್ಮನೆ ನಾನು ಹೇಳ್ದಂಗೆ ಮಾಡಿ. ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರಾ? ಜೀವಕ್ಕಿಂತ ಹೆಚ್ಚಾಗಿ. ಹಾಗಾದ್ರೆ ನಾನು ಹೇಳಿದ್ ಮಾಡ್ತೀರಾ ಅಲ್ವಾ? ಇದು ಒಂದು ಬಿಟ್ಟು ಬೇರೆ ಏನಾದರೂ ಹೇಳಿ. ನೋಡಿ, ನೀವು ದಿಸನ್ ಮದ್ವೆ ಆಗದೆ ಇದ್ರೆ ನನ್ನ ಮೇಲೆ ನಿಮ್ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ನನ್ನ ಮಾತು ನಡ್ಸ್ಕೊಡ್ತೀರಾ ಅಂತ ಭಾಷೆ ಕೊಡಿ ಹಸ್ಬೆಂಡು. ನನ್ನ ಮಾತಿಗೆ ಬೆಲೆ ಕೊಟ್ಟು ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಹಸ್ಬೆಂಡು. ನೋಡಿ, ಯಾವುದೇ ಕಾರಣಕ್ಕೂ ಈ ನಿರ್ಧಾರದಿಂದ ಹಿಂದೆ ಸರಿಬಾರ್ದು. ಸರಿ, ಕಣ್ಮುಚ್ಚಿ. ದೀಪ ಮುತ್ಯ ಕುಡ್ಕೋದೆ ಕೊಡ್ಬೇಕನ್ಸ್ತು ಅಕ್ಕ. ಹೋಗು ಹೋಗು. ಏನಾಯ್ತು ಚಿರು? ದೀಪ ಅವ್ರು ಬಂದಿದ್ರಚ್ಚು. ದೀಪಾನ ಹೌದು. ಕನ್ಸಲ್ ಬಂದಿದ್ದಾಳೆ ಅನ್ಸುತ್ತೆ. ನೀನು ದೀಪನ ತುಂಬಾ ಹಚ್ಕೊಂಡಿದ್ಯಲ್ಲ, ಅದಕ್ಕೆ. ನೀನು ಯಾವಾಗಲೂ ಅವಳ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯಲ್ಲ, ಅದಕ್ಕೆ ಇಲ್ಲದೆ ಇರೋ ದೀಪ ಕನ್ಸಲ್ಲಿ ಬಂದು ಕಾಡ್ತಿರ್ಬೇಕು. ನಿನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿರೋದು ಕನ್ಸಲ್ಲಿ ಬಂದಿದೆ ಚಿರು. ಅವಳು ನಿನಗೇನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಿದೆ ನನಗೆ. ಅವರು ನನ್ನ ದಿಶಾ ಅವ್ರನ್ನ ಮದುವೆ ಆಗಬೇಕು ಅಂತ ಹೇಳ್ತಿದ್ರು. ನೋಡಿದ್ಯಾ, ದೀಪ ಎಲ್ಲೇ ಇದ್ರೂ ನೀನು ಚೆನ್ನಾಗಿರ್ಬೇಕು ಅನ್ನೋದೊಂದೇ ಅವಳ ಆಸೆ. ನೋಡು ಚಿರು, ದೀಪ ಕನ್ಸಲ್ಲಿ ಬಂದು ಹೇಳಿದ್ದನ್ನ ನೀನು ನನಸು ಮಾಡಲೇಬೇಕು. ಅದನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡ. ಅವಳು ಹೇಳಿದ್ದನ್ನ ನೀನು ಮಾಡಲಿಲ್ಲ ಅಂದರೆ ಅವಳ ಮೇಲಿಟ್ಟಿರೋ ಪ್ರೀತಿಗೆ ನೀನು ಮೋಸ ಮಾಡ್ದಂಗಾಗತ್ತೆ.